ಸಂಪುಟ ಲೋಕಾರ್ಪಣೆಯಾಗುವಂತಹ ಸಂದರ್ಭದಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಎಲ್ಲ ಸಹೃದಯರಿಗೆ, ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಶುಭ ಸಮಾರಂಭಕ್ಕೆ ಆಹ್ವಾನವನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರವೇಭ್ಯ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾರದೆಯ ವರಪುತ್ರರೇ ಮತ್ತು ಸಭಾಂಗಣದಲ್ಲಿರ್ತಕ್ಕಂಥ ಶಾರದೆಯ ಆರಾಧಕರೇ, ಮೊಟ್ಟ ಮೊದಲನೇದಾಗಿ ನಮ್ಮ ಬೆಳವಾಡಿ ಡಾಕ್ಟರ್ ಹರೀಶ್ ಭಟ್ರಿಗೆ ಅಭಿನಂದನೆಗಳು. ಅಭಿನಂದನೆ ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಅನೇಕರು ಹೇಳಿರೋ ರೀತಿಯಲ್ಲೇ
ಕನ್ನಡ ಸಾಹಿತ್ಯ ಲೋಕದಲ್ಲಿಯೇ ಒಂದು ಭೀಮ ಪರಾಕ್ರಮವನ್ನು ತೋರಿಸಿರ್ತಕ್ಕಂಥದ್ದು ಹರೀಶ್ ಭಟ್ರದ್ದು. ಇಂಥ ಒಂದು ಭೀಮ ಕಾರ್ಯವನ್ನು ಮಾಡಿದ್ದಾರೆ. ಪುಸ್ತಕ ನಮ್ಮಲ್ಲಿ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಮಿಥಿಕ್ ಸೊಸೈಟಿ 115 ವರ್ಷಗಳ ತನ್ನ ಇರುವಿಕೆಯಲ್ಲಿ ಮಾಡಿರ್ತಕ್ಕಂಥದ್ದು ಈ ರೀತಿಯ ಇತಿಹಾಸ, ಪುರಾತತ್ವ, ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡುವಂಥದ್ದು, ಅಂದರೆ ಅದನ್ನು ಬೆಳೆಸೋವಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು. ಸೊ ಆ ಕಾರ್ಯದಲ್ಲಿ ಈ ಸಭಾಂಗಣ ಪಾಲ್ಗೊಳ್ಳುತ್ತೆ, ಮಿಥಿಕ್ ಸೊಸೈಟಿ ಪಾಲ್ಗೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಬಹಳ ಸಂತೋಷ ಆಯಿತು. ಅದಕ್ಕೆ ನಮ್ಮ ಮಿಥಿಕ್ ಸೊಸೈಟಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡ ಅತ್ಯಂತ ಹರ್ಷದಿಂದ ಇದನ್ನು ಒಪ್ಕೊಂಡಿದ್ದು. ಎರಡನೇ ಸಂಗತಿ ಅಂತ ಹೇಳಿದ್ರೆ, ಇವತ್ತು 2 ದತ್ತಿ ಉಪನ್ಯಾಸವನ್ನು ಕೂಡ ನಾವು ಜೋಡಿಸಿದ್ದೀವಿ. ಒಂದು ಎಸ್ ಶ್ರೀಕಂಠ ಶಾಸ್ತ್ರಿಗಳು, ಜಗತ್ ಪ್ರಸಿದ್ಧ ಇತಿಹಾಸದ ವಿದ್ವಾಂಸರು, 10-12 ವರ್ಷಗಳಿಗೂ ಹೆಚ್ಚು ಕಾಲ 50-60ರ ದಶಕದಲ್ಲಿ ನಮ್ಮ ಮಿಥಿಕ್ ಸೊಸೈಟಿಯ ಕಾರ್ಯದರ್ಶಿಗಳಾಗಿ ಇದನ್ನು ಬೆಳೆಸಿದವರು. ಅವರ ನಂತರ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾಗಿ ಬಂದಂಥವರು ಸುಪ್ರಸಿದ್ಧ ವಿದ್ವಾಂಸರಾದಂಥ ಪಾಂಡುರಂಗಿಯವರು. 26 ದತ್ತಿ ಉಪನ್ಯಾಸ ಇದೆ. ಆ 2 ದತ್ತಿ ಉಪನ್ಯಾಸದಲ್ಲಿ ಇವತ್ತಿಗೆ ಸರಿ ಹೊಂದುವ ರೀತಿಯಲ್ಲಿ ಅವರಿಬ್ಬರ ದತ್ತಿಗಳನ್ನು ಕೂಡ ಇಲ್ಲಿ ನಾವು ಜೋಡಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಮೂರನೇ ಒಂದು ಸಂಗತಿ ಅಂತ ಹೇಳಿದ್ರೆ, 100 ಉಪನ್ಯಾಸಗಳ ಅಧ್ಯಯನ ಅಂದಾಗ ಸಾಮಾನ್ಯ ಜನರಿಗೆ ಸ್ವಲ್ಪ ಆಶ್ಚರ್ಯವೇ. ಯಾಕೆಂದರೆ 156 ಉಪನಿಷತ್ತುಗಳ ಬಗ್ಗೆ ಬರೆದಿರ್ತಕ್ಕಂಥ ನಮ್ಮ ಹರೀಶ್ ಭಟ್ರು ಆ 1180 ಉಪನಿಷತ್ತುಗಳ ಬಗ್ಗೆನೂ ಗ್ರಂಥವನ್ನು ತರಲಿ ಅಂತ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮತ್ತು ಆ ಕಾರ್ಯಕ್ಕೆ ಮಿಥಿಕ್ ಸೊಸೈಟಿ ತನ್ನ ಎಲ್ಲ ಬೆಂಬಲವನ್ನು ಕೂಡ ಕೊಡುತ್ತೆ. ಇನ್ನು ಇವತ್ತು ಇಲ್ಲಿ ಮಾತನಾಡಿದಂಥ 3 ಜನ ಶಾರದೆಯ ವರಪುತ್ರರು, ನಮ್ಮ ಡಾಕ್ಟರ್ ರುದ್ರೇಶರು ಬಿಡುಗಡೆ ಮಾಡ್ಬೇಕಾದ್ರೆ ಹೇಳಿದ್ರು, ನನಗೂ ಒಂದು ಪ್ರಶ್ನೆ ಬಂದಿತ್ತು, ಹೋಮಿಯೋಪತಿಯವರೆಗೂ ಉಪನಿಷತ್ಗೂ ಏನು ಅನ್ನೋ ಪ್ರಶ್ನೆ. ಅವರು ಆ ಪ್ರಶ್ನೆಯನ್ನು ಕೇಳಿದ್ರು. ಆದರೆ ಹೋಮಿಯೋಪತಿಯ ಮೂಲ ಚಿಂತನೆಯೇನೇ ಇಡೀ ದೇಹವನ್ನು, ಜೀವನವನ್ನು ಸಮಗ್ರವಾಗಿ ನೋಡಬೇಕು ಅಂತ ಹೇಳಿ, ಆ ಸಮಗ್ರವಾಗಿ ಇರ್ತಕ್ಕಂಥ ಆ ಜೀವದ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ಚಿಕಿತ್ಸೆ ಆದರೆ ಅದು ಸರಿ ಹೋದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನೇ ಉಪನಿಷತ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಹರೀಶ್ ಭಟ್ರು ಬಹಳ ಯೋಚನೆ ಮಾಡಿ ಅವರನ್ನು ಜೋಡಿಸಿದ್ದಾರೆ ಅಂತ. ಇನ್ನು 2ನೇ ಉಪನ್ಯಾಸಕಾರರಾಗಿ ನಮ್ಮ GB ಹರೀಶ್ರು ಅತ್ಯಂತ ಪ್ರಖರ ವಾಗ್ಮಿಗಳು ಮತ್ತು ನಮ್ಮ ಸನಾತನ ಧರ್ಮ, ಹಿಂದುತ್ವ, ಈ ನೆಲದ ಸಂಸ್ಕೃತಿ ಏನಿದೆ ಅದರ ಪ್ರಹರಿ ಅವರು, ಒಬ್ಬ ಕ್ಷಾತ್ರ ಯೋಧ ಅವರು, ಈ ವಿಷಯದಲ್ಲಿ ಬೌದ್ಧಿಕ ಕ್ಷತ್ರಿಯ ಅವರು. ಹಾಗಾಗಿ ಇವತ್ತು ನಾವು ಏನನ್ನು ಗಮನಿಸ್ಬೇಕು, ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದು ಆ ಸಂಗತಿ. ಇವತ್ತು ಎಲ್ಲವನ್ನೂ ಕೂಡ ಪಾಶ್ಚಾತ್ಯ ಬೆಳಕಿನಲ್ಲೇ ನೋಡ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಯುವ ಪೀಳಿಗೆ ಇವತ್ತು ಬಂದಿರತಕ್ಕಂಥದ್ದು ಎಲ್ಲ ಕೂಡ ಅನೇಕ ಜನ ನಮ್ಮ ಪಾಶ್ಚಾತ್ಯ ವಿದ್ವಾಂಸರ ಬಗ್ಗೆ ಹೇಳಿದ್ರು, ಯಾರ್ಯಾರು ನಮ್ಮ ಉಪನಿಷತ್ತು ವೇದಗಳ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕ ಬರೆದಿದ್ದಾರೆ ಮತ್ತು ಈಗಾಗಲೇ ಅದು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಇನ್ನು ಮುಂದೆ ಅವರುಗಳು ಬೇಕಾಗೋದಿಲ್ಲ. ಯಾಕೆಂದರೆ ಪಾಶ್ಚಾತ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಡೀಪ್ ಸೀಕಿಂದ ನಮ್ಮೆಲ್ಲ ವಿಚಾರಗಳ ಬಗ್ಗೆ ಬಂದ್ಬಿಡುತ್ತೆ. ಅದನ್ನೇ ನಂಬ್ಕೊಳ್ಳೋವಂಥ ಕಾಲ ಕೂಡ ನಿರ್ಮಾಣ ಆಗಿಬಿಡ್ತಕ್ಕಂಥದ್ದು. ಚಾಟ್ ಜಿ ಪ್ಯಾಟ್ ಅದೆಲ್ಲ ಈ ಸಂಗತಿಗಳು ಬಂದಂಗೆ ಇವತ್ತು ಡೀಪ್ ಸೀಕ್ ಬಂದಿದೆ. ಅದರಲ್ಲೂ ಕೂಡ ನಮಗೆ ವಿರುದ್ಧವಾಗಿರ್ತಕ್ಕಂಥ ಅಂಶಗಳೇ ಬಂದ್ಬಿಡ್ಬೋದು. ಆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಏನು ಎಚ್ಚರಿಕೆ ವಹಿಸಬೇಕು ಮತ್ತು ಇದನ್ನು ಅಧ್ಯಯನ ಮಾಡಬೇಕು. ಹರೀಶ್ ಭಟ್ರಿಗೆ ಏನು 5 ವರ್ಷಗಳ ಶ್ರಮ ಇದೆ, ಆ ಸಂಗತಿಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಮ್ಮ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದ್ರು. ಆ ಮಾತು ಅಂತ ಹೇಳಿದ್ರೆ, ಅವರು ಹೇಳಿದಂಥ ಸಂಗತಿ ಇದೆಯಲ್ಲ, ಅತ್ಯುತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕಾದ್ರೆ ಉಪನಿಷತ್ತಿನ ಅಧ್ಯಯನ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೇಳಿದ್ರು. ಇಡೀ ಉಪನಿಷತ್ತು ನಮಗೆ ಕಲಿಸ್ಕೊಡ್ತಕ್ಕಂಥದ್ದೇ ಅತ್ಯಂತ ಉತ್ತಮ ಮಾನವನಾಗುವಂಥದ್ದು ಹೇಗೆ ಅಂತಕ್ಕಂಥ ಸಂಗತಿ. ಆ ಉತ್ತಮ ಮಾನವ ಆಗಬೇಕಾದ್ರೆ ಏನೇನು ಸಂಗತಿಗಳು ಬೇಕು, ಸಾಂಸ್ಕೃತಿಕವಾಗಿ ಏನು ಸಂಗತಿಗಳು, ಒಂದು ಸೌಂದರ್ಯವನ್ನು ಸವಿಯುವಂಥದ್ದು ಹೇಗೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದು ಹೇಗೆ, ಈ ಎಲ್ಲ ಸಂಗತಿಗಳ ಬಗ್ಗೆ ಸವಿಸ್ತಾರವಾಗಿ ಭಾರದ್ವಾಜ್ ಅವರು ಹೇಳಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮನಗಳು. ಹಾಗೇನೇ ಬೆಳವಾಡಿ ಮಂಜುನಾಥ್ ಅವರು, ಹರೀಶ್ ಭಟ್ರು, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ
ಮತ್ತು ತಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಕಳೆಗಟ್ಟಿದೆ. ನಾವಿಲ್ಲಿ ಎಷ್ಟು ಬೇಕಾದರೂ ಅಲಂಕಾರ ಮಾಡ್ಬೋದು, ಬಹಳ ಸುಂದರವಾಗಿ ಪುಸ್ತಕ ಕಟ್ಟಬೋದು, ಆದರೆ ನಿಜಕ್ಕೂ ಕೂಡ ಅಲಂಕಾರ ಅಂತಕ್ಕಂಥದ್ದು ಜನಾಲಂಕಾರ. ಹಾಗಾಗಿ ಇವತ್ತು ಈ ತುಂಬಿದ ಸಭೆಯಲ್ಲಿ ಜನಾಲಂಕಾರವನ್ನು ತಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾವು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ ಪ್ರಾರಂಭದಿಂದ ಇವತ್ತು ವೇದಘೋಷ, ಪ್ರಾರ್ಥನೆ, ಏನು ರಂಜಿನಿ ಕಾರ್ತಿಕ್ರವರ ಸುಶ್ರಾವ್ಯವಾದ ಗಾಯನ, ಬ್ರಹ್ಮಚಾರಿ ಅಭಿನವ ವಶಿಷ್ಠ ಅವರಿಂದ ವೇದಘೋಷ, ಹಾಗೆ ಅವರನ್ನು ಸಹವರ್ತಿಯಾಗಿ ಇದ್ದಂಥ ಹರೀಶ್ ಭಟ್ರು, ಮತ್ತು ಇದರಲ್ಲಿ ಇವತ್ತಿನ ಕಾರ್ಯಕ್ರಮದ ಪ್ರಾಸ್ತಾವಿಕೆಯನ್ನು ಮಾಡಿಕೊಟ್ಟಂಥ ಬೆಳವಾಡಿ ಮಂಜುನಾಥರಿಗೆ, ಹಾಗೂ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದಂಥ ಡಾಕ್ಟರ್ JB ಹರೀಶ್ ಮತ್ತು ಕಬ್ಬಿನಾಲೆ ವಸಂತ ಭಾರದ್ವಾಜ್ರವರಿಗೆ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ V ನಾಗರಾಜ್ರವರಿಗೆ, ಹಾಗೆ ನೆರೆದಿರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ, ಪತ್ರಿಕಾ ಬಂಧುಗಳಿಗೆ, ಮಿಥಿಕ್ ಸೊಸೈಟಿ ಹಾಗೂ ಋಷ್ಯಶೃಂಗ ಪ್ರತಿಷ್ಠಾನ ವತಿಯಿಂದ ಎಲ್ಲರಿಗೂ ನಮನ ಸಲ್ಲಿಸಿ ವಂದಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಭೋಜನವನ್ನು ಕೆಳಗೆ ವಾಹನ ನಿಲುಗಡೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಭೋಜನ ಸ್ವೀಕರಿಸಿ ತರಬೇಕಂತ ಕೇಳ್ಕೊತೀನಿ. ನಮಸ್ಕಾರಗಳು.